ಭಗವಂತನ ಒಂದೊಂದು ಅಣುವೇಣು ತೃಣಕಾಷ್ಟ ಪರಿಪೂರ್ಣ ಗೋವಿಂದ. ಹೀಗೆ ಭಗವಂತ ಎಲ್ಲ ಅಣುವಿನಲ್ಲೂ ಭಗವಂತನ ಒಂದು ಸನ್ನಿಧಾನ ಇದೆ. ಭಗವಂತ ಇಲ್ಲದೆ ಇರುವಂತಹ ಒಂದು ಜಾಗನೇ ಇಲ್ಲ. ಹಾಗೆ ಪುರುಷ ರೂಪ ಪ್ರಳಯ ಕಾಲದಲ್ಲಿ ಭಗವಂತ ಆಲದ ಎಲೆ ಮೇಲೆ ಮಲಗಿ ಆ ಜಲವಾಗಿ ಶ್ರೀರೂಪ, ಆ ಆಲದ ಎಲೆಯಾಗಿ ಭೂರೂಪ, ಹಾಗೆ ಕತ್ತಲಿನ ರೂಪದಲ್ಲಿ ಅಜ್ಞಾನದ ರೂಪದ ದುರ್ಗಾದೇವಿ ತಾನೇ ನಿಂತು ಆ ಭಗವಂತ ಅವನ ಒಂದು ಎಡ ಬೆಟ್ಟಿನ ಒಂದು ಕಾಲಿನ ಅಂಗುಷ್ಟವನ್ನ ಬಾಯಲ್ಲಿ ಇಟ್ಟುಕೊಂಡು ಸೃಷ್ಟಿಯನ್ನ ಮಾಡಬೇಕು ಅಂತ ಚಿಂತನೆಯನ್ನ ಮಾಡ್ತಾನೆ. ಅಂಥ ಭಗವಂತನ ನಾರಾಯಣನ ಒಂದು ಚಿಂತನೆಯನ್ನ ಮಾಡ್ತಾ ಪುರುಷ ರೂಪತ್ರಯ 3 ರೂಪಗಳನ್ನ ಭಗವಂತ ತಗೊಳ್ತಾನೆ. ಆ ಪುರುಷ ರೂಪ ಆ ಸೃಷ್ಟಿಯ ಕಾಲದಲ್ಲಿ ಒಂದು ರೂಪದಿಂದ ಮಹತ್ವದಲ್ಲಿ ಪ್ರವಿಷ್ಟನಾಗಿರ್ತಾನೆ. ಇನ್ನೊಂದು ರೂಪದಿಂದ ಆ ಬ್ರಹ್ಮಾಂಡದ ಕಾರ್ಪರ ಆಚೆ ಆ ಕಾರ್ಪರದಲ್ಲಿ ಬರ್ತಾನೆ. ಹಾಗೆ ಭಗವಂತ ಎಲ್ಲ ಜೀವರ ಅಂತರ್ಯಾಮಿಯಾಗಿ ಭಗವಂತ ಆ ಹೃದಯ ಕಮಲದಲ್ಲಿ ನಿಂತಿರ್ತಾನೆ. ಹೀಗೆ ಆ ಬ್ರಹ್ಮಾಂಡದ ಒಳಗೂ ಹೊರಗೂ ಆ ಜೀವರ ನಿಂತು ಎಲ್ಲ ಚೇಷ್ಟೆಗಳನ್ನ ಮಾಡ್ತಾನೆ ಭಗವಂತ. ಅದರಿಂದ ಪುರುಷ ರೂಪತ್ರಯ. ಪುರಾತನ ಪುರುಷ ಭಗವಂತ ಅನಾದಿ ಕಾಲದಿಂದ ಇರುವುದು ಆದಿ ಪುರುಷನಾಗಿದ್ದಾನೆ. ಭಗವಂತನಿಗೆ ಸಮಾನು ಯಾರು ಇಲ್ಲ, ಭಗವಂತನಿಗೆ ಎತ್ತರವೂ ಯಾರು ಇಲ್ಲ. ಭಗವಂತ ಪುರಾಣ ಪುರುಷನಾಗಿದ್ದಾನೆ. ಅಂದ್ರೆ ಭಗವಂತನಿಗೆ ಎಲ್ಲದರ ಅರಿವು ಇದೆ. ಏತದ್ ಅಸ್ತಿ ಸರ್ವಂ ಜಾನಾತಿ ವಿಷ್ಣು. ಎಲ್ಲದ ಅರಿವು ಇದೆ. ಪುರಾತನನಾಗಿದ್ದಾನೆ. ಅರ್ಜುನನಿಗೆ ಹೇಳ್ತಾನೆ, ನಿನಗೆ ಯಾವುದರ ಅರಿವಿಲ್ಲ, ನನಗೆ ಹಿಂದಿನ ಜನ್ಮದ ಅರಿವಿದೆ, ಮುಂದಿನ ಯಾವ ಜನ್ಮಕ್ಕೆ ಹೋಗ್ತೀಯ ಅನ್ನೋ ಅರಿವಿದೆ, ಈಗಿನ ಜನ್ಮದ ಅರಿವಿದೆ, ಈ ಎಲ್ಲಾ ಜೀವರ ಅರಿವಿದೆ ಭಗವಂತನಿಗೆ. ಪುರಾಣ ಪುರುಷನಾಗಿದ್ದಾನೆ ಭಗವಂತ. ಪುರುಷೋತ್ತಮನಾಗಿದ್ದಾನೆ. ರಮಾದೇವಿಯರಿಗಿನ ಎತ್ತರದಲ್ಲಿ ಇರುವಂತವನು. ಮತ್ತು ಬ್ರಹ್ಮಾದಿ ದೇವತೆಗಳಿಂದ ಗುಣಾಂತಗಳು ಎಲ್ಲರಿಗೂ ಎತ್ತರವಾಗಿ ಪುರುಷೋತ್ತಮನಾಗಿದ್ದಾನೆ ಭಗವಂತ. ಕ್ಷರ ಅಕ್ಷರ ಪುರುಷ ಪೂಜಿತ ಪಾದ. ಭಗವಂತ ಕ್ಷರ ಪುರುಷರು ಅಂತ ಹೇಳಿದ್ರೆ ದೇಹ ನಾಶವುಳ್ಳವರು. ಬ್ರಹ್ಮಾದಿ ಎಲ್ಲ ತೃಣ ಪರ್ಯಂತ ದೇಹ ನಾಶದಿಂದ ದೇಹ ನಾಶವುಳ್ಳವರು. ಹಾಗೆ ಅಕ್ಷರ ಪುರುಷರು ಲಕ್ಷ್ಮೀದೇವಿ. ಅಕ್ಷರ ಪುರುಷರು ಅಂದ್ರೆ ಲಕ್ಷ್ಮೀದೇವಿ ಪರಮಾತ್ಮ. ಆ ನಿತ್ಯ ಮುಕ್ತರು ನಿರ್ವಿಕಾರರು, ನಿತ್ಯ ಸುಖ ಸಂಪೂರ್ಣ, ನಿತ್ಯಾನಿತ್ಯ ಜಗದಾಧಾರಗಳು. ಅದರಿಂದ ಸುಂದರವಾಗಿ ಆ ಲಕ್ಷ್ಮೀದೇವಿ ಅಕ್ಷರ ಪುರುಷರು. ಈಗ ಅಕ್ಷರ ಪುರುಷ ಪೂಜಿತ ಪಾದ. ಎಂಥ ಪಾದ ಭಗವಂತನು! ಕೋಮಲವಾದಂತಹ ಪಾದ, ಆನಂದ ಉಳ್ಳಂತಹ ಪಾದ. ಇಂಥ ಪಾದ ಶಂಖ ಚಕ್ರ ಗದಾ ಪದ್ಮಗಳಿಂದ ಕರುಣಾಪೂರ್ಣವಾದಂತಹ ಪಾದ. ಆ ಪಾದದ ಚಿಂತನೆಯಿಂದ ಎಲ್ಲರೂ ಪುರುಷರು ಅಕ್ಷರ ಪುರುಷರು ಪೂಜೆಯನ್ನ ಮಾಡ್ತಾರೆ ಅಂತ ತಿಳಿದುಕೊಂಡರು. ಪೂರ್ಣಾನಂದ, ಜ್ಞಾನ ಆನಂದ ಉಳ್ಳಂತ ಪಾದದ ಚಿಂತನೆ. ಪೂರ್ಣ ಆನಂದವಾಗಿ ಭಗವಂತ ಉಳ್ಳವನಾಗಿದ್ದಾನೆ. ಪೂರ್ಣ ನಮ್ಮ ಆನಂದ ಈ ಕ್ಷಣದಲ್ಲಿ ಇರುತ್ತೆ, ಮುಂದಿನ ಕ್ಷಣ ಇಲ್ಲ. ಹಾಗೆ ಭಗವಂತ ಲಕ್ಷ್ಮೀದೇವಿಯಿಂದನೂ ಅವನಿಗೇನು ಆಗ್ಬೇಕಾಗಿಲ್ಲ. ಸ್ವಯಂ ಆನಂದ ಅಂದ್ರೆ ಸ್ವರೂಪಾನಂದ ಉಳ್ಳವನು ಭಗವಂತ ಅಂತ ಹೇಳಿ ತಿಳಿಸ್ಕೊಡ್ತಾರೆ. ಹಾಗೆ ಪೂರ್ಣಾನಂದ ಜ್ಞಾನಮಯ. ಜ್ಞಾನದಿಂದ ತುಂಬಿದಾನೆ ಭಗವಂತ. ಆ ಜ್ಞಾನದ ಚಿಂತನೆಯನ್ನ ಮಾಡಿದಾಗ ನಮಗೂ ಆ ಜ್ಞಾನದ ಒಂದು ತುಣುಕು ಭಗವಂತ ಕೊಡ್ತಾನೆ ಅಂತ ಒಂದು ನಂಬಿಕೆ. ಹೀಗೆ ಪುರುಷ ಸೂಕ್ತ ಸುಮೇಯ. ಪುರುಷ ಸೂಕ್ತದಿಂದ ಚೆನ್ನಾಗಿ ಸುಮೇಯ ಅಂದ್ರೆ ಭಗವಂತನನ್ನ ಚೆನ್ನಾಗಿ ವರ್ತ್ ಟು ಬಿ ನೋನ್ ಅಂತ ಹೇಳಿ, ಅಂದ್ರೆ ಅವನ್ನ ತಿಳಿಲೇಬೇಕು ಅಂತ ಹೇಳಿ. ಹಾಗೆ ಪುರುಷ ಸೂಕ್ತ ಭಗವಂತನನ್ನೇ ಹೇಳುತ್ತೆ. ಹಾಗೆ ಪುರುಷ ಸೂಕ್ತ ಸುಮೇಯ ತತ್ತತ್ ಪುರುಷ ಪುಷ್ಕರ ನಿಲಯ ಅಂತ. ಅಂದ್ರೆ ಎಲ್ಲ ಈ ಜೀವರಲ್ಲಿ ಭಗವಂತ ಆ ಒಂದು ಸ್ವರೂಪ ದೇಹದಲ್ಲಿ ಆ ಅಷ್ಟದಳ ಕಮಲದಲ್ಲಿ ಸಿಂಹಾಸನದಲ್ಲಿ ಕುಳಿತಿದ್ದಾನೆ ಅಂತ ಹೇಳಿ. ಸ್ಥೂಲ ದೇಹದಲ್ಲೂ ಆ ಪುಷ್ಕರದಲ್ಲಿ ಭಗವಂತ ಒಳಗಡೆ ಹೃದಯದಲ್ಲಿ ನಿಂತಿದ್ದಾನೆ ಅಂತ ಹೇಳಿ ತಿಳಿಬೇಕು. ಎಲ್ಲ ಕರ್ಮಗಳನ್ನು ಭಗವಂತ ತಾನೇ ಮಾಡಿಸ್ತಾ ಇದ್ದಾನೆ. ಮುಂಚೆ ಇವರೆಲ್ಲ ಹೇಳಿದ್ರು, ಹಾಗೆ ಅದೇ ರೀತಿಯಾಗಿ ತಿಳಿಬೇಕು. ಮಹಾಪುರುಷ ಜಾಂಡಾಂತರದಿ ಬಹಿರದಿ ವ್ಯಾಪ್ತ ನಿರ್ಲಿಪ್ತ. ಎಲ್ಲ ಅವನಿಗೆ ಎಲ್ಲ ಕರ್ತೃತ್ವವನ್ನು ಅವನೇ ಮಾಡಿಸಿದ್ರು ಆ ಭಗವಂತನ ನಿರ್ಲಿಪ್ತನಾಗಿದ್ದಾನೆ. ಅಂದ್ರೆ ಈ ಶರೀರದ ಮೂಲಕ ಈ ಶರೀರವನ್ನ ಕೊಡ್ತಾನೆ ಜೀವರಿಗೆ. ಆ ಶರೀರದ ಅಂಟನ್ನ ಕೊಟ್ಟು ಆ ಶರೀರದಿಂದ ದುಃಖ ಸುಖವನ್ನ ಉಣಿಸ್ತಾ ಹೋಗ್ತಾನೆ. ಈ ಉಣಿಸಿದಾಗ ಇದರ ಅನುಭವ ಆ ಭಗವಂತ ಯಾವಾಗ ಜ್ಞಾನಾನಂದ, ಅವನಿಗೆ ಯಾವುದೇ ರೀತಿಯ ದುಃಖದ ಲೇಪವಾಗಲ್ಲ. ಆ ಜೀವರಿಗೆ ಕರ್ಮಾನುಸಾರ ಆ ಲೇಪವನ್ನ ಕೊಡ್ತಾ ಹೋಗ್ತಾನೆ. ಭಗವಂತ ನಿರ್ಲಿಪ್ತನಾಗಿದ್ದಾನೆ. ಮಹಾಪುರುಷ ಲಕ್ಷ್ಮೀದೇವಿಯಿಂದ ಎತ್ತರ
ಸರ್ವತ್ರದಲ್ಲಿರೋನು ಎಲ್ಲ ಸರ್ವತಂತ್ರ ಸ್ವತಂತ್ರನಾಗಿ ಪುರುಷೋತ್ತಮನಾಗಿದ್ದಾನೆ ಭಗವಂತ ಅಂತ ಹೇಳಿ ಮಹಾಪುರುಷ ಅಂದ್ರೆ ಈ ಅಂಧಾರದ ಬ್ರಹ್ಮಾಂಡದಲ್ಲಿ ಒಳಗೂ ಹೊರಗೂ ಜೀವನ ಅಂತರ್ಯಾಮಿಯಾಗಿ ಪ್ರತಿಯೊಂದು ಚೇಷ್ಟೆಯನ್ನ ಮಾಡಿಸ್ತಾ ಇದ್ದಾನೆ ಅಂತ ಹೇಳಿ ಸುಂದರವಾಗಿ ತಿಳಿಸುವಂತ ಈ ಕೃತಿ. ಬಹಿರತಿ ವ್ಯಾಪ್ತ ವ್ಯಾಪ್ತ ಎಲ್ಲದರಲ್ಲೂ ವ್ಯಾಪ್ತನಾಗಿದ್ದಾನೆ ಅಂತ ಹೇಳ್ತಾ ಈ ಕೃತಿಯನ್ನ ಜಗನ್ನಾಥನಾಥ ಅಂತರ್ಯಾಮಿಯಾಗಿ ಜಗನ್ನಾಥ